ಫ್ರೆಂಡ್ಸ್, ನಾನಿವತ್ತು ನನ್ನ ಅಜ್ಜಿ ಮನೆಗೆ ಬಂದಿದ್ದೇನೆ. ನಾನಿವತ್ತು ಎಗ್ ಹಾಫ್ ಫೈಲ್ನ ಟೇಸ್ಟ್ ಮಾಡಬೇಕು. ಅದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಸ್ನೇಹ ಅವರು. ನೋಡಿ, ಆಲ್ರೆಡಿ ಒಂದು ಮಾಡಿದ್ದಾರೆ. ಹಾಯ್ ಅನ್ನಿ ಸ್ನೇಹ ಅವರೇ. ಹಾಯ್ ಫ್ರೆಂಡ್ಸ್, ನೋಡಿ ಒಂದು ಎಗ್ ಹಾಫ್ ಫೈಲ್ ಆಗಿದೆ. ಇನ್ನೊಂದು ನಾವು ಮಾಡಬೇಕು, ಬನ್ನಿ ಫ್ರೆಂಡ್ಸ್. ಮೊದಲು ನಾವು ಸ್ಟವ್ ಹಚ್ಕೊಳ್ಳೋಣ, ಬನ್ನಿ. ಒಂಚೂರು ಹಿಡ್ಕೊತೀರಾ? ಹಚ್ತೀನಿ. ಓಕೆ, ಫಸ್ಟು ಗ್ಯಾಸ್ ಆನ್ ಮಾಡ್ಕೋಬೇಕು. ಆಲ್ರೆಡಿ ಗ್ಯಾಸ್ ಆನ್ ಇದೆ ಫ್ರೆಂಡ್ಸ್. ಬನ್ನಿ ನೋಡಿ, ಆನ್ ಮಾಡಿದ್ರ? ಹಾಂ, ಇನ್ನು ನೀವು ಮಾಡ್ಬೋದು ಸ್ನೇಹ ಅವರೇ. ಹಂಚಿಡ್ಬೇಕು ಈಗ. ನೋಡಿ, ನಾವು ಹಂಚಿಡಬೇಕು. ಹಂಚಿಡ್ತಾರೆ ನೋಡಿ. ಊರಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಈಗ ನಾವು ಎಣ್ಣೆ ಹಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಮ್ಮಿ ಆಯಿತು. ಎಣ್ಣೆ ಹಚ್ಕೋಬೇಕು. ಜಾಸ್ತಿ ಹಚ್ಕೋಬಾರ್ದು ಸ್ನೇಹ ಅವರೇ? ಜಾಸ್ತಿ ಅಂದರೆ ನಮಗೆ ಎಷ್ಟು ಬೇಕಾಗತ್ತೆ ಅಷ್ಟು ಹಚ್ಕೋಬೇಕು. ಅಂದರೆ ಒಂದು ಎಗ್ಗಿಗೆ. ಅಂದರೆ ಇದೊಂದರಲ್ಲೇ ಮಾಡಬೇಕಾ, ಬೇರೆ ಯಾವುದ್ರಲ್ಲಾದರೂ ಮಾಡ್ಬೋದಾ? ನೀವು ಯಾವ್ದು ಬೇಕಾದರೂ ಬಳಸ್ಬೋದು, ಯಾವುದ್ರಲ್ಲಾದರೂ ಮಾಡ್ಬೋದು. ಕುಕ್ಕರಲ್ಲೆಲ್ಲ ಮಾಡೋಕ್ಕೆ ಬರಲ್ಲ. ಹೌದಾ? ಜಸ್ಟ್ ಒಂಚೂರು ಹೇಳ್ತೀರಾ ಯಾವ್ದ್ಯಾವ್ದ್ರಲ್ಲಿ ಅಂತ? ನಾವು ಫಸ್ಟು ಹಂಚು ಅಥವಾ ಮಸಾಲೆ ದೋಸೆ ಮಾಡುವಂಥ ಹಂಚು ಅಥವಾ ಮಾಮೂಲಿ ದೋಸೆ ಮಾಡುವಂಥ ಹಂಚಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಓಕೆ. ಈಗ ಮೊಟ್ಟೆನ ಒಂದು ಎಗ್ ತೊಗೊಂಡಿದ್ದೀನಿ ನೋಡಿ. ಒನ್ ಎಗ್, ಓನ್ಲಿ ಒನ್ ಎಗ್. ಈಗ ಸ್ವಲ್ಪ ಬೇಗ ಮಾಡಿ ಸ್ನೇಹ ಅವರೇ, ನನಗೆ ಕಾಯೋಕ್ಕೆ ಆಗುತ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಹೊಡ್ಕೋಬೇಕು. ಈಗ ಫ್ರೆಂಡ್ಸ್ ಇದನ್ನು ಹೀಗೆ ಸ್ವಲ್ಪ ಒಡೆದು ಅಯ್ಯೋ ಬಿತ್ತು ಫ್ರೆಂಡ್ಸ್. ಸ್ನೇಹ ಅವರೇ, ಈ ಕವರಿಗೆ ಹಾಕ್ಬಿಡಿ ಅದಕ್ಕಿಂತ. ಓಕೆ. ಇದು ಫ್ರೆಂಡ್ಸ್ ಅಂಗಡಿಯಿಂದ ತಂದಿದ್ದು ಫ್ರೆಂಡ್ಸ್, ನಾವೆಲ್ಲ ವಿಮಲ್ ಹಾಕಲ್ಲ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ತಪ್ಪು ತಿಳ್ಕೊ. ನಾವೇನು ಸಣ್ಣವರು, ನಮ್ಮ ತಾತ ಯಾರು ಹಾಕಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಹೊಡಿಬೇಕು ಫ್ರೆಂಡ್ಸ್. ನೋಡಿ, ಜೀವ ಗಟ್ಟಿ ಇಟ್ಕೊಳ್ಳಿ ಫ್ರೆಂಡ್ಸ್. ಜೀವ ಗಟ್ಟಿ ಇಟ್ಕೊಳ್ಳಿ ಫ್ರೆಂಡ್ಸ್. ಜೀವ 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 ಗಟ್ಟಿ ಇಟ್ಕೋಬೇಕು ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್. ಇಟ್ ಈಸಿ ಫ್ರೆಂಡ್ಸ್, ಈಸಿ. ಯಾರಿಗೆ ಗೊತ್ತಿಲ್ವೋ, ಇದು ಬೇಯಲ್ಲ ಫ್ರೆಂಡ್ಸ್. ಈ ಎಲ್ಲೋ ಇದು ಬೇಯುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಸ್ನೇಹ ಅವರೇ, ಇಲ್ಲೆಲ್ಲ ಇದಾಗಲ್ವಾ? ಆಗತ್ತೆ. ಅದು ಬೇಯಕ್ಕೆ ತುಂಬ ಹೊತ್ತು ಬೇಕು, ಈ ಕಡೆ ಸೈಡ್ ಇರೋದ್ರಿಂದ. ಗ್ಯಾಸ್ ಈ ಕಡೆ ಇರ್ತಾ ಇದೆ, ಅದಕ್ಕೆನಾ? ಮಧ್ಯ ಮಾತ್ರ ಇರ್ತಾ ಇದೆಯಲ್ಲ. ದೊಡ್ಡಕ್ಕೆ ಇಟ್ಕೋಬಾರ್ದು ಸ್ನೇಹ ಅವರೇ? ದೊಡ್ಡಕ್ಕೆ ಇಟ್ಕೊಂಡ್ರೆ ಬೇಗ ಹತ್ತೋಗ್ಬಿಡತ್ತೆ. ಹೌದಾ? ಎಸ್. ನೋಡಿ ನಮ್ಮ ಸ್ನೇಹ ಅವರನ್ನ ನೋಡಿ ಹಾಫ್ ಫೈಲ್ ರೆಡಿ ಆಗ್ತಾ ಬಂದಿದೆ. ಫ್ರೆಂಡ್ಸ್, ಬಾಯಲ್ಲೆಲ್ಲ ನೀರು ಬರ್ತಿದೆ ಫ್ರೆಂಡ್ಸ್. ನೀವು ಸ್ನೇಹ ಅವರೇ, ಉಪ್ಪು ಮತ್ತೆ ಖಾರದ ಪುಡಿ ಹಾಕಲ್ವಾ? ಹಾಕಬೇಕು. ಸ್ವಲ್ಪ ಉರಿಲಿ, ಸ್ವಲ್ಪ ಅದು ಆಗಲಿ ಅಂತ. ಫಸ್ಟು ನಾವು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು, ಉಪ್ಪು. ನಾನು ಫ್ರೆಂಡ್ಸ್, ಮತ್ತೆ ಇದು ಸಕ್ಕರೆ ಅಲ್ಲ, ಉಪ್ಪು. 1 ಟೇಬಲ್ ಸ್ಪೂನ್. ಹಿಂಗೆ ಉದುರಿಸ್ಬೇಕು, ಒಂದೇ ಸುತ್ತ ಹಾಕ್ಬಿಡೋದು. ನಾವು ಕೈಯಲ್ಲಿ ಹಾಕ್ತೀವಿ, ಇದು ಯಾಕಂದ್ರೆ ಸ್ಪೂನಲ್ಲಿ ಫುಲ್ ಬಿದ್ದೋಗ್ಬಿಡುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ. ರಂಗೋಲಿ ಹೇಗೆ ಸಾಕು ಬಿಡಿ. ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಸ್ನೇಹ ಅವರೇ? ಇಲ್ಲ ಏನಾಗಲ್ಲ. ಖಾರದ ಪುಡಿ ಹಾಕ್ತೀರಲ್ಲ ನೋಡಿ, ಖಾರದ ಪುಡಿ ಎಲ್ಲ ಇದೆ ಫ್ರೆಂಡ್ಸ್. ಚಿಲ್ಲಿ ಪೌಡರು ನಿಮಗೆ ಖಾರ ಆದ್ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇಷ್ಟ ಹಾಕ್ತಿದ್ದೀವಿ. ನಾವು ಇದನ್ನು ಕೈಯಲ್ಲಿ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯದು ಚಿಲ್ಲಿ ಪೌಡರ್, ಖಾರ ಇರಲ್ಲ. ಇದು ಮಾರ್ಕೆಟಿಂದೆಲ್ಲ ಆದರೆ ಖಾರ ಇರುತ್ತೆ ಫ್ರೆಂಡ್ಸ್, ಇದು ಖಾರನೇ ಇರಲ್ಲ. ಸಾಕಲ್ವಾ? ಸಾಕು. ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಈಗ ಸುತ್ತಲೂ ಬೇಯ್ದಿದೆ. ಇವಾಗ ತೆಗಿಯೋದು ಸ್ನೇಹ ಅವರೇ? ಇಲ್ಲ. ಇವಾಗ ಇದನ್ನ ಯಾದಕ್ಕೆ ಹಾಕುತ್ತೀರಿ? ಇನ್ನೂ ತೆಗಿಯಲ್ಲ, ಈ ಕಡೆ ಸ್ವಲ್ಪ ಬೇಯಬೇಕು. ಹೌದಾ? ಅದಕ್ಕೆ ನಾವೀಗ ಇದನ್ನ ಸ್ವಲ್ಪ ಈ ಕಡೆ ತಂದ್ಕೊಬಿಡೋಣ. ಫ್ರೆಂಡ್ಸ್, ಅಲ್ಲಿ ಬೆಂದಿಲ್ಲ ಅಂದರೆ ಈ ಕಡೆ ತಗೊಬರ್ಬೇಕು.
ಇವಾಗ ನೋಡಿ ಫ್ರೆಂಡ್ಸ್ ಸೌಂಡ್ ಬರ್ತಾ ಇದೆ, ಅಂದರೆ ಬೆಂತಾ ಇದೆ ಅಂತ. ಸಾಕು ಫ್ರೆಂಡ್ಸ್. ಇದನ್ನ ಮಗ್ಚಾಕ್ಬಿಡ್ದಾ? ಮಗ್ಚ್ ಹಾಕ್ಬಿಟ್ರೆ ಇದೇನಿದೆ ಯೆಲ್ಲೋ ಕಲರು ಅದು ಫುಲ್ ಹರಡ್ಕೊಬಿಡತ್ತೆ ಮತ್ತೆ ಇದಕ್ಕೆ ಅಂಟ್ಕೊಬಿಡತ್ತೆ. ಹಾಗಾಗಿ ನಾವು ಹೀಗೆ ನೋಡಿ ಫ್ರೆಂಡ್ಸ್, ಇದು ಹೇಗಾಗಿದೆ ಅಂತ. ಇಲ್ಲಿ ಮೇಲ್ಗಡೆ ಎಲ್ಲ ಒಣಗಿದೆ, ಆದರೆ ಇಲ್ಲಿ ಮಾತ್ರ ಒಣಗಿಲ್ಲ. ಆ ಥರ ಆಗತ್ತೆ. ಇಲ್ಲಿ ಸ್ವಲ್ಪ ಏನೋ ಆಗ್ಬಿಟ್ಟಿದೆ, ಡ್ಯಾಮೇಜ್ ಆಗಿದೆ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ತಾನೇ? ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಂಗೆ ಅದು ನೋಡಿದ ತಕ್ಷಣ ಬಾಯೆಲ್ಲ ನೀರು ಬಂತು ಸ್ನೇಹವರೇ. ಓಕೆ, ಇಲ್ಲಿ ಬೇಯ್ತಾ ಇದೆ. ಏನು ಸೌಂಡು ಸ್ನೇಹವರೇ? ಅದು ಈಗ ಈ ಕಡೆ ತಂದ್ವಲ್ಲ, ಈ ಕಡೆ ಯಾವ್ದು ಬೆಂದಿಲ್ವೋ ಅದೆಲ್ಲ ಬೇಯ್ತಾ ಇದೆ. ತೆಗೀರಿ ಸ್ನೇಹವರೇ, ನಂಗೆ ಕಾಯೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಸ್ನೇಹವರೇ ಪ್ಲೀಸ್ ಸ್ನೇಹವರೇ ತೆಗೀರಿ ಸ್ನೇಹವರೇ. ನೀವು ಏನು ಹಸಿ ಬಿಸಿ ತಿಂತೀರಾ ರಮಿತ್ ಅವರೇ? ಹೌದು ಸ್ನೇಹವರೇ, ಹಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ಅದು ಬೇರೆ ವಿಡಿಯೋ ಮೂಲಕ ಮಾಡ್ತಿರೋದು. ಸ್ವಲ್ಪ ಕೈಯಿಂದ ಈ ಕಡೆ ತಂದ್ಕೋಬೇಕಿತ್ತು. ಇರಲಿ ಫ್ರೆಂಡ್ಸ್, ನಾವೀಗ ಇನ್ನೂ ಸ್ವಲ್ಪ ಈ ಕಡೆ ತಂದ್ಕೊಬಿಟ್ರೆ ನಮಗೆ ಈ ಕಡೆ ಮಕ್ಕಳಿಗೆ ಸರಿ. ಸ್ನೇಹವರೇ ಬೇಗ ಸ್ನೇಹವರೇ. ನೋಡಿ ಫ್ರೆಂಡ್ಸ್ ಹೆಂಗಿದೆ. ಸ್ನೇಹವರೇ ಇವಾಗ ತೆಗಿತೀರಾ ಪ್ಲೀಸ್? ಇವಾಗ ತೆಗಿತೀರಾ ಸ್ನೇಹವರೇ? ಹೆಂಗೆ ತಿನ್ನೋದು ಇದನ್ನ ಸುತ್ತಲೂ ತಿನ್ಕೋಬೇಕು ಫಸ್ಟು. ಹಾಂ, ಆಮೇಲೆ ಮಧ್ಯದ ಕುಡುಕುನ್ ಬಾಯಿಗೆ ಹಾಕೋಬೇಕು ಫ್ರೆಂಡ್ಸ್. ಹೌದಾ? ತಿನ್ನೋಕ್ಕಾಗತ್ತಾ? ಕೈ ಇರಲ್ವಾ? ಕೈಯಲ್ಲೇ ತಿನ್ನಬೇಕು ಫ್ರೆಂಡ್ಸ್, ಕೈಯಿಂದ ತಿನ್ನೋದೇ ಅಲ್ಲ ಸ್ನೇಹವರೇ, ಕಹಿ ಇರಲ್ವಾ? ಸ್ವೀಟ್ ಇರುತ್ತೆ. ಹೌದಾ ಸ್ನೇಹವರೇ? ಬಾಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ, ತೆಗೀರಿ. ತಾಳಿ ತಂತವ್ರೆ, ಸ್ವಲ್ಪ ಕಾಯಿ ಇಡ್ಲಿಕ್ಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಇದು ಟೇಲ್ಸಾ ಏನಿದು? ಇದಕ್ಕೆ ಉತ್ತರ ಮಾಡಿ ಕಮೆಂಟಲ್ಲಿ. ಇದು ಟೈಲ್ಸೇ ಅಂತ ಅನ್ಸುತ್ತೆ ಅಲ್ವಾ? ನೋಡಿ, ಇದು ಟೈಲ್ಸ್. ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್? ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ. ಸ್ನೇಹವರೇ ತೆಗೀರಿ ಸ್ನೇಹವರೇ. ಎಸ್ ಫ್ರೆಂಡ್ಸ್, ಈಗ ನಾವು ಆಯಿತಾ ಫ್ರೆಂಡ್ಸ್? ಇದನ್ನು ಮಗ್ಚಬೇಕಾದ್ರೆ ನೀಟಾಗಿ ಕೇರಾಗಿ ತೆಗಿಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಡಿಸೈನ್ ಪ್ಲೇಟ್. ನೀವು ಯಾವ ಪ್ಲೇಟಿಗೆ ಅದು ಹಾಕೋಬೋದು ಫ್ರೆಂಡ್ಸ್. ವಾವ್, ಸೂಪರ್ ಅಮೇಜಿಂಗ್. ನನಗೆ ಬೇಕು, ತಿನ್ನಬೇಕು. ಚೇರ್ ಮೇಲೆ ಇಟ್ಕೊತೀನಿ ಫ್ರೆಂಡ್ಸ್, ತಿಂತೀನಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಬಿಡಿ ರಮಿತ್ ಅವರೇ. ಫ್ರೆಂಡ್ಸ್, ಸ್ನೇಹ ಅವರು ನನಗೆ ಎರಡೆರಡು ಮಾಡಿ ಹಾಕಿತ್ತಿದ್ದಾರೆ. ನೋಡಿ, ನಾನು ತಿನ್ನುತ್ತಾ ಇದ್ದೇನೆ. ವಾವ್, ವಾಟ್ ಅ ಸರ್ಪ್ರೈಸ್. ಸ್ನೇಹ ಅವರು ನಕ್ದ್ರು ಫ್ರೆಂಡ್ಸ್, ಅದಕ್ಕೆ ನಗು ಬಂತು. ಅದು ಎಲ್ಲರಿಗೂ ಸಹಜ ಫ್ರೆಂಡ್ಸ್. ಇದು ಒಳ್ಳೆ ಏನಂದರೆ, ಮೊದಲು ಸ್ಟವ್ ಹಚ್ಕೋಬೇಕು, ಉರಿ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಹಂಚಿಟ್ಟುಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ತಡೆದು, ಆಮೇಲೆ ಅದಕ್ಕೆ ಮೊಟ್ಟೆನ ಅರ್ಧಕ್ಕೆ ಒಡೆದು ಎರಡು ಕೈ ಬಳಸ್ಕೊಂಡು ಮುರಿದು ಅದನ್ನು ನೀಟಾಗಿ